ಓಂ ಶಾಂತಿ. ದಿನಾಂಕ ಆಗಿದೆ 15/1/2026. ನಿಮ್ಮ ಬಾಯಿಂದ ಎಂದೂ ಹೇ ಈಶ್ವರ, ಹೇ ಬಾಬಾ ಎಂಬ ಶಬ್ದ ಬರಬಾರದು. ಇದು ಭಕ್ತಿ ಮಾರ್ಗದ ಅಭ್ಯಾಸವಾಗಿದೆ. ನೀವೀಗ ಈ ಹಳೆಯ ಪ್ರಪಂಚದಿಂದ ಜೀವಿಸಿದಂತೆಯೇ ಸತ್ತಿದ್ದೀರಿ. ಆದ್ದರಿಂದ ನಿಮಗೆ ಶ್ವೇತ ವಸ್ತ್ರಗಳು ಇಷ್ಟವಾಗುತ್ತದೆ. ಈ ಶ್ವೇತ ವಸ್ತ್ರವು ಮೃತ್ಯುವನ್ನು ಸಿದ್ಧ ಮಾಡುತ್ತದೆ. ಯಾರಾದರೂ ಮರಣ ಹೊಂದಿದಾಗ ಅವರ ಮೇಲೆ ಶ್ವೇತ ವಸ್ತ್ರಗಳನ್ನು ಹಾಕುತ್ತಾರೆ. ನೀವು ಮಕ್ಕಳು ಸಹ ಈಗ ಮರುಜೀವಿಗಳಾಗಿದ್ದೀರಿ. ಈಗ ನಿಮ್ಮ ಬುದ್ಧಿಯ ಬೀಗವು ತೆರೆದಿದೆ. ಪ್ರಪಂಚದಲ್ಲಿ ಮತ್ತಾರಿಗೂ ಇಂತಹ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಯಾರ್ಯಾರಿಗೆ ಸಂದೇಶ ಸಿಗುತ್ತಾ ಹೋಗುವುದೋ ಅವರು ಶಾಲೆಗೆ ಬರತೊಡಗುತ್ತಾರೆ. ಅವರು ಪರಮಾತ್ಮ, ಜ್ಞಾನಸಾಗರ, ನಿರಾಕಾರನಾಗಿದ್ದಾರೆ. ಅವರು ಸತ್ಯವಾಗಿದ್ದಾರೆ. ಅವರು ಸತ್ಯವನ್ನೇ ತಿಳಿಸುತ್ತಾರೆ. ಅದರಲ್ಲಿ ಮತ್ತಾವುದೇ ಪ್ರಶ್ನೆ ಏಳಲು ಸಾಧ್ಯವಿಲ್ಲ. ಮೊಟ್ಟ ಮೊದಲು ಇದರ ಬಗ್ಗೆ ತಿಳಿಸಬೇಕಾಗಿದೆ. ನಮಗೆ ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ. ಇದು ರಾಜ್ಯ ಪದವಿಯಾಗಿದೆ. ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಆ ಪಾರಲೌಕಿಕ ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ವಿನಾಶದ ನಂತರ ಮತ್ತೆ ನಿರ್ವಿಕಾರಿ ಪ್ರಪಂಚ ಬರಲಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. ಈ ಭಾರತವೇ ನಿರ್ವಿಕಾರಿಯಾಗಿತ್ತು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆಯು ಸತ್ಯವಾಗಿದ್ದಾರೆ. ನರನಿಂದ ನಾರಾಯಣನಾಗುವ ಸತ್ಯ ಜ್ಞಾನವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ತಂದೆಯೇ ಸತ್ಯಖಂಡವನ್ನಾಗಿ ಮಾಡುತ್ತಾರೆ. ನೀವು ನರನಿಂದ ನಾರಾಯಣನಾಗಲು ಇಲ್ಲಿಗೆ ಬರುತ್ತೀರಿ. ಭಗವಾನ್ ವಾಚ, ಕಾಮ ಮಹಾಶತ್ರು ಆಗಿದೆ. ಇದರ ಮೇಲೆ ಜಯ ಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುವಿರಿ. ಯಾರು ಪಾವನರಾಗುವರೋ ಅವರೇ ಪಾವನ ಪ್ರಪಂಚದಲ್ಲಿ ಹೋಗುತ್ತಾರೆ. ಈ ಭಕ್ತಿ ಮಾರ್ಗದ ವೇದಶಾಸ್ತ್ರ ಇತ್ಯಾದಿಗಳೆಲ್ಲವನ್ನೂ ಓದುವುದರಿಂದ ಏನು ಕೆಳಗಿಳಿಯುತ್ತಲೇ ಹೋಗುತ್ತೀರಿ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಯಾವಾಗ ಭಕ್ತಿ ಮಾರ್ಗವು ಪೂರ್ಣವಾಗುವುದೋ ಆಗಲೇ ನಾನು ಬರುತ್ತೇನೆ. ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ. ಮೊದಲು ಈ ನಿಶ್ಚಯವಿದೆ, ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ತೆಗೆದುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ. ನಮ್ಮ ಮನೆಯು ಶಾಂತಿಧಾಮವಾಗಿದೆ. ನಾವು ಮತ್ತೆ ಅಲ್ಲಿಗೆ ಹಿಂತಿರುಗಿ ಹೋಗುತ್ತೇವೆ. ಯಾವಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬಂದು ಬಿಡುವರೋ ಆಗ ತಂದೆಯು ಮತ್ತೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ವಾಸ್ತವದಲ್ಲಿ ಹಠಯೋಗಿಗಳು ರಾಜಯೋಗವನ್ನು ಅರಿತುಕೊಂಡೇ ಇಲ್ಲ. ಅವರ ಯೋಗವೇ ತಪ್ಪಾಗಿದೆ. ಆದ್ದರಿಂದ ನೀವು ಹೋಗಿ ಸತ್ಯ ರಾಜ್ಯ ಯೋಗವನ್ನು ಕಲಿಸಬೇಕಾಗಿದೆ. ಕಾವಿ ವಸ್ತ್ರವು ಹಠಯೋಗಿಗಳದಾಗಿದೆ. ನೀವಂತೂ ಗೃಹಸ್ಥವನ್ನು ಬಿಡಬೇಕಾಗಿಲ್ಲ ಅಥವಾ ಯಾವುದೇ ಶ್ವೇತ ವಸ್ತ್ರಗಳನ್ನು ಧರಿಸಲೇಬೇಕೆಂಬ ಬಂಧನವಿಲ್ಲ. ಆದರೆ ಶ್ವೇತ ವಸ್ತ್ರವು ಒಳ್ಳೆಯದಾಗಿದೆ. ಸಹೋದರ ಸಹೋದರಿಯರ ನಡುವೆ ವಿಕಾರಿ ದೃಷ್ಟಿ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ಇಬ್ಬರ ನಡುವೆ ವಿಕಾರಿ ದೃಷ್ಟಿಯು ಸೆಳೆಯುತ್ತದೆ ಎಂದರೆ ಅಂತಹವರು ಬಿದ್ದು ಹೋಗುತ್ತಾರೆ, ತಂದೆಯನ್ನೇ ಮರೆತು ಹೋಗುತ್ತಾರೆ. ನಿಮ್ಮದು ಗುಪ್ತ ಜ್ಞಾನ, ಗುಪ್ತ ಸಂಬಂಧವಾಗಿದೆ. ಇದರಲ್ಲಿ ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಆದರೆ ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವುದು ಒಳ್ಳೆಯದಾಗಿದೆ. ತಂದೆಯು ನೀವು ಮಕ್ಕಳಿಗೆ ವಿಶಾಲ ಬುದ್ಧಿಯನ್ನಾಗಿ ಮಾಡುತ್ತಾರೆ. ಮೊದಲು ನೀವು ಹದ್ದಿನ ಬುದ್ಧಿಯಲ್ಲಿದ್ದೀರಿ. ಈಗ ಬುದ್ಧಿಯು ಬೇಹದ್ದಿನ ಕಡೆಗೆ ಹೊರಟು ಹೋಗುತ್ತದೆ. ಅವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ. ಸಹೋದರ ಸಹೋದರನ ದೃಷ್ಟಿ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಚೆನ್ನಾಗಿ ಓದಬೇಕು ಮತ್ತು ಪತಿತ ಪಾವನ ತಂದೆಯೊಂದಿಗೆ ಯೋಗವನ್ನಿಟ್ಟು ಪಾವನರಾಗಬೇಕಾಗಿದೆ. ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪಕ್ಕೆ ತರುವಂತಹ ಮಾಸ್ಟರ್ ರಚಯಿತಾ ಭವ. ಸಮಯವು ತಮ್ಮ ರಚನೆ ಆಗಿದೆ. ತಾವು ಮಾಸ್ಟರ್ ರಚಯಿತರಾಗಿದ್ದೀರಿ. ರಚಯಿತನು ರಚನೆಯ ಆಧಾರದ ಮೇಲೆ ಆಧಾರಿತವಾಗಿರುವುದಿಲ್ಲ. ಕರ್ಮ ಮತ್ತು ಯೋಗದ ಸಮತೋಲವನ್ನಿಡುವವರೇ ಸತ್ಯ ಕರ್ಮಯೋಗಿ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.